ಅಸ್ಸಲಾಮ್ ಅಲೈಕುಂ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಯಾರ ಮನೆಯಲ್ಲಾದರೂ ಮಕ್ಕಳು ಹೊರ ದೇಶಕ್ಕೆ ಹೋಗಿದ್ದಾರೆ ಅಥವಾ ಹೊರಗಡೆ ಹೋಗಿದ್ದಾರೆ, ದುಡಿಯೋದಿಕ್ಕೆ ಹೋಗಿದ್ದಾರೆ, ಅವರು ಮತ್ತೆ ವಾಪಸ್ಸೇ ಬರ್ತಾ ಇಲ್ಲ, ಹೇಳೋ ಮಾತು ಕೇಳ್ತಾ ಇಲ್ಲ, ಹೊರ ದೇಶದಲ್ಲೇ ಇದ್ದಾರೆ, ನಮಗೆ ಆ, ನಮಗೆ ಏನು ಹೆಂಗಿದ್ದೀರಾ ಅಂತ ಕೂಡ ಕೇಳೋದಿಲ್ಲ, ನೀವು ಹೇಗಿದ್ದೀರಾ ಅಂತ ಕೂಡ ಅವರ ತಲೆಯಲ್ಲಿ ಇರೋದೇ ಇಲ್ಲ. ಅಂತವರು ಈ ದುವಾವನ್ನು ಓದಬಹುದು. ಈ ದುವಾ ಓದುವ ಮುನ್ನ 5 ಟೈಮ್ ನಮಾಜ್ ಮಾಡಬೇಕು. 5 ಟೈಮ್ ನಮಾಜ್ ಮಾಡಿ ಮತ್ತೆ ಫಜ್ಜರ್ ನಮಾಜಿನ ನಂತರ ಒಂದು 10 ನಿಮಿಷ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಈ ದುವಾವನ್ನು ಓದಬಹುದು. ಆ ದುವಾ ಏನೆಂದರೆ 11 ಬಾರಿ ದರೂದ್ ಇಬ್ರಾಹಿಂ ಓದಬೇಕು. ಮತ್ತೆ ಯಾ ಜಾಮಿಯು ಅಂತ 1000 ಸತಿ ಓದಬೇಕು. 1000 ಸತಿ ಓದಿ ಮತ್ತೆ 11 ಬಾರಿ ದರೂದ್ ಇಬ್ರಾಹಿಂ ಅನ್ನು ಓದಬೇಕು. ಯಾ ಜಾಮಿಯು ಅಂತ ಓದಿ ಮತ್ತೆ 11 ಬಾರಿ ದರೂದ್ ಇಬ್ರಾಹಿಂ ಅನ್ನು ಓದಿ. ಇನ್ಶಾ ಅಲ್ಲಾ ಹೊರ ದೇಶದಲ್ಲೇ ಇದ್ದರೆ ಮಗು ಅಥವಾ ಮಗ ಥರ ಹೊರಗಡೆ ಬೇರೆ ಎಲ್ಲಾದರೂ ಹೋಗಿ ಅಲ್ಲೇ ಇದ್ದರೂ ಅವನ ಮನಸ್ಸಿನಲ್ಲಿ ತಾಯಿ ತಂದೆ ಪ್ರೀತಿ ಬಂದ್ಬಿಡುತ್ತೆ. ಮತ್ತೆ ಅವರು ಮನೆಗೆ ವಾಪಸ್ ಬರ್ತಾರೆ ಇನ್ಶಾ ಅಲ್ಲಾ. ತಂದೆ ತಾಯಿಯ ಯಾವತ್ತೂ ದುವಾ ಮಕ್ಕಳಿಗಾಗಿ ಯಾವತ್ತೂ ದುವಾ ಮಾಡಬೇಕು. ಯಾವತ್ತೇ ಮಕ್ಕಳಿಗೆ ಬೈಯಬಾರದು, ಕೆಟ್ಟ ಮಾತಿನಿಂದ ಏನು ಹೇಳಕ್ಕೆ ಹೋಗಬಾರದು. ಮಕ್ಕಳು ಒಳ್ಳೆಯವರಾಗಿ ಇರಬೇಕು ಅಂತ ಅಲ್ಲಾಹ್ ಹತ್ರ ಕೇಳ್ಕೊಳ್ಬೇಕು ಯಾವತ್ತೇ ಆಗಲಿ. ಈ ದುವಾವನ್ನು ಓದಿ ಮತ್ತೆ ಅಲ್ಲಾಹನ ಹತ್ರ ಅಷ್ಟು ಅಳ್ತಾ ಕೇಳ್ಕೊಳ್ಳಿ, ನನ್ನ ಮಕ್ಕಳನ್ನು ಒಳ್ಳೆಯವರಾಗಿ ಮಾಡಿ ಮತ್ತೆ ನನ್ನ ಜೊತೆಯಲ್ಲಿ ಇರಬೇಕು ನನ್ನ ಮಕ್ಕಳು ಅಂತ ಕೇಳ್ಕೊಳ್ಳಿ. ಇನ್ಶಾ ಅಲ್ಲಾ ಅಲ್ಲಾಹು ತಾಲಾ ನೀವು ಕೇಳುವುದನ್ನು ಕೊಡ್ತಾನೆ ಇನ್ಶಾ ಅಲ್ಲಾ. ಆಮೀನ್ ಸುಮ್ಮ ಆಮೀನ್. ಎಲ್ಲರ ಮಕ್ಕಳನ್ನು ಒಳ್ಳೆಯವರಾಗಿ ಅಲ್ಲಾಹು ತಾಲಾ ಅವರ ಮನಸ್ಸು ಕರಗಬೇಕು, ಅವರ ಮನಸ್ಸು ಒಳ್ಳೆಯವರಾಗಿರಬೇಕು, ಒಳ್ಳೆಯ ವಿದ್ಯಾವಂತರಾಗಿರಬೇಕು, ತಂದೆ ತಾಯಿಯವರಿಗೆ ನೋಡಿಕೊಳ್ಳುವಂಥ ಮಕ್ಕಳಾಗಿರಬೇಕು ಇನ್ಶಾ ಅಲ್ಲಾ. ಅಸ್ಸಲಾಮ್ ಅಲೈಕುಂ.